ಮಂಡ್ಯದ ಪುಸ್ತಕ ಪ್ರೇಮಿ ಅಂಕೇಗೌಡರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪ್ರಶಸ್ತಿ ಲಭಿಸಿರುವಂಥದ್ದು. ಈಗ ನಾನು ಅವರ ಪುಸ್ತಕ ಮನೆಯಲ್ಲಿದ್ದೇನೆ. ಈ ಪುಸ್ತಕ ಮನೆಯೇ ಅವರ ಈ ಒಂದು ಪ್ರಶಸ್ತಿಗೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ದಶಕಗಳಿಂದಲೇ ಈ ರೀತಿಯಾದಂಥ ಹವ್ಯಾಸವನ್ನು ಇಟ್ಕೊಂಡಿರುವಂಥದ್ದು. ಸುಮಾರು 20 ಲಕ್ಷಕ್ಕೂ ಅಧಿಕವಾದಂಥ ಪುಸ್ತಕವನ್ನು ಅವರು ಸಂಗ್ರಹ ಮಾಡಿರುವಂಥದ್ದು. ಈ ರೀತಿಯಾದಂಥ ಹವ್ಯಾಸ ಮತ್ತು ಸಂಗ್ರಹ ಮಾಡಿರೋ ಕಾರಣಕ್ಕೋಸ್ಕರ ಇವರಿಗೆ ಸಾಕಷ್ಟು ಗೌರವ ಲಭಿಸಿರುವಂಥದ್ದು. ಅದರ ಜೊತೆಗೆ ಈಗ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಈ ದೃಶ್ಯದಲ್ಲೇ ನೋಡ್ಬೋದು ಎಷ್ಟರ ಮಟ್ಟಿಗೆ ಅವರು ಪುಸ್ತಕ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು. ಅವ್ರಿಗೆ ಪುಸ್ತಕಗಳನ್ನು ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಪುಸ್ತಕಗಳನ್ನು ಸಂಗ್ರಹ ಮಾಡಿರೋದು. ಕೇವಲ ಈ ಒಂದು ದೃಶ್ಯದಲ್ಲಿ ಇಲ್ಲಿ ನಿಂತು ನೋಡಿದ್ರ ಸಂದರ್ಭದಲ್ಲಿ ಇಷ್ಟು ಮಾತ್ರ ವ್ಯೂ ಕಾಣಿಸ್ತಾ ಇರುವಂಥದ್ದು. ಇದೇ ರೀತಿ ಮಾದರಿಯಲ್ಲಿ ಇನ್ನೂ 2 ಕಡೆಯಲ್ಲಿ ಪುಸ್ತಕವನ್ನು ಸಂಗ್ರಹ ಮಾಡಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇವರು ಪುಸ್ತಕವನ್ನು ಸಂಗ್ರಹ ಮಾಡ್ತಿರುವಂಥದ್ದು. ಇವರು ಮೂಲತಃ ಕಂಡಕ್ಟರ್ ವೃತ್ತಿಯಿಂದ ಆರಂಭವಾದಂಥ ಇವರ ಜೀವನ. ತದನಂತರ ಫ್ಯಾಕ್ಟ್ರಿಯಲ್ಲೂ ಕೂಡ ಕೆಲಸ ಮಾಡಿರ್ತಾರೆ ಕೆಲವು ದಿನಗಳ ಕಾಲ. ತದನಂತರ ಇವರು ಹವ್ಯಾಸ ಭಾಳಷ್ಟು ಹೆಚ್ಚಾಗುತ್ತೆ. ಕೆಲವರು ಇವ್ರನ್ನ ಟೀಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಇವ್ರನ್ನ ಪುಸ್ತಕವನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಹಲವರು ಈ ಹಿಂದೆ ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳ್ಕೊಂಡಿರುವಂಥದ್ದು. ಅವ್ರನ್ನ ತಮ್ಮನ್ನು ಹುಚ್ಚ ಅಂತ ಕರಿತಾ ಇದ್ರು. ಆದರೆ ಇದು ಹುಚ್ಚುತನ ಅಲ್ಲ, ಇದೊಂದು ಹವ್ಯಾಸ. ಜೊತೆಗೆ ಇದನ್ನು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ಮಕ್ಕಳಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ರು. ಅದೇ ರೀತಿಯಾದಂಥ ಸಾಕಷ್ಟು ಸಂದೇಶವನ್ನು ಇವರು ಸಾರಿರುವಂಥದ್ದು. ಹಲವರಿಗೆ ಕೇವಲ ಇದೊಂದು ಯಾವುದೋ ಅರಳಹಳ್ಳಿ, ಪಾಂಡವಪುರ ತಾಲೂಕಿನ ಹಳ್ಳಿಯಲ್ಲಿ ಇಷ್ಟರ ಮಟ್ಟಿಗೆ ಇವರ ಸೇವೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಇದಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರುವಂಥ ಇವ್ರಿಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭ್ಯ ಆಗಿರುವಂಥದ್ದು. ಇವರು ಸ್ವಂತ ದುಡಿಮೆಯಲ್ಲಿ ಸಾಕಾಗದೆ ಸಾಕಷ್ಟು ದಾನಿಗಳು ಕೂಡ ಇವರ ಸೇವೆಯನ್ನು ಪರಿಗಣಿಸಿ ಇವರು ಗಮನಿಸಿ ಇವ್ರಿಗೆ ಒಂದಷ್ಟು ಮನೆಯನ್ನು ಕಟ್ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದರೆ ಇದು ಪುಟ್ಟದಾದಂಥ ಒಂದು ಮನೆ ಇರುತ್ತೆ. ಪುಟ್ಟದಾದಂಥ ಮನೆಯಲ್ಲಿ ಅವರು ಕೂಡ ವಾಸ ಮಾಡಲಿಕ್ಕೂ ಕೂಡ ಸಾಧ್ಯವಾಗಲ್ಲ. ಅಷ್ಟರ ಮಟ್ಟಿಗೆ ಇವರು ಪುಸ್ತಕವನ್ನು ಸಂಗ್ರಹ ಮಾಡಿರ್ತಾರೆ. ಇಷ್ಟೊಂದು ಪುಸ್ತಕವನ್ನು ಎಲ್ಲಿ ಇಡಲಿಕ್ಕೆ ಸಾಧ್ಯ, ಇವ್ರಿಗೆ ಒಂದು ಮನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ದಾನಿಗಳು ಕೂಡ ಮುಂದೆ ಬಂದು ಇವ್ರಿಗೆ ಒಂದು ಮನೆಯನ್ನು ಕಟ್ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಇವರ ದುಡಿಮೆಯೆಲ್ಲ ಬಂದಂಥ ಹಣವನ್ನು ಕೂಡ ಸಂಪೂರ್ಣವಾಗಿ ಪುಸ್ತಕದ ಮೇಲೆ ಇನ್ವೆಸ್ಟನ್ನು ಮಾಡಿರುತ್ತಾರೆ. ಈ ಒಂದು ಪುಸ್ತಕ ನಿಜಕ್ಕೂ ಕೂಡ ದೇಶದ ವಿದೇಶದ ಸಾಕಷ್ಟು ಪುಸ್ತಕಗಳಿರುವಂಥದ್ದು. ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಹೀಗೆ ಎಲ್ಲವೂ ಕೂಡ ಒಳಗೊಂಡಂಥ ಪುಸ್ತಕಗಳು ಇಲ್ಲಿ ಲಭ್ಯ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಪುಸ್ತಕ ಇದೆ. ಈಗಲೂ ಕೂಡ ಅವರು ಹೇಳ್ಕೊಳ್ತಾ ಇರುವಂಥದ್ದು ತಮಗೆ ಇಲ್ಲಿರುವಂಥ ಪುಸ್ತಕಗಳನ್ನು ಕೂಡ ಇಡಲಿಕ್ಕೆ ಸಾಧ್ಯವಾಗದಷ್ಟು ಅಷ್ಟು ಪುಸ್ತಕ ಇದೆ. ಒಂದು ರ್ಯಾಕ್ ವ್ಯವಸ್ಥೆ ಕೂಡ ಇಲ್ಲ ನನಗೆ, ಅಷ್ಟೊಂದು ಖರ್ಚು ವೆಚ್ಚ ಇದೆ ಅನ್ನುವಂಥದ್ದು ಕೂಡ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ಇವೆಲ್ಲವೂ ಕೂಡ ಅವ್ರಿಗೆ ಈ ಒಂದು ಪ್ರಶಸ್ತಿಗೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಅಷ್ಟೊಂದು ಪುಸ್ತಕ ಸೇವೆ ಮಾಡಿರುವಂಥದ್ದು. ಇವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಪುಸ್ತಕ ದಾಸೋಹಿ ಅಂತಲೂ ಕೂಡ ಸಾಕಷ್ಟು ಜನರು ಕರೀತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇವರು ಪುಸ್ತಕವನ್ನು ಪ್ರೀತಿ ಮಾಡ್ತಾರೆ. ಆ ಕಾರಣದಿಂದಾಗಿ ಪುಸ್ತಕ ಪ್ರೇಮಿ ಅಂತಲೂ ಕೂಡ ಇವ್ರನ್ನ ಕರೆಯುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡೋಲಿ, TV9 ಮಂಡ್ಯ.